ಸೊ ಹಾಯ್ ಗೈಸ್, ಎಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಚೆನ್ನೈ ತೊರೆಯಲು ಜಡೇಜಾ ರೆಡಿ ಇದ್ದಾರಾ? ಇನ್ನು ಇದರ ಬಗ್ಗೆ MS ಧೋನಿ ಏನ್ ಹೇಳಿದ್ದಾರೆ ಮತ್ತು ಏನೆಲ್ಲ ಮಾತನಾಡಿದ್ದಾರೆ ಜಡೇಜಾ ಜೊತೆಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಸಂಜು ಸ್ಯಾಮ್ಸನ್ ಟ್ರೇಡ್ ಡೀಲ್ಗೆ ಜಡೇಜಾ ಬೇಕು ಎಂದು ರಾಜಸ್ಥಾನ ಹೇಳಿದ ಬಳಿಕ ಜಡ್ಡು ಜೊತೆ ಧೋನಿ ಮತ್ತು ರುತುರಾಜ್ ಗಾಯಕ್ವಾಡ್ ಮತ್ತು ಹೆಡ್ ಕೋಚ್ ಆದಂತ ಫ್ಲೆಮಿಂಗ್ ಮಾತಾಡಿದಾರೆ ಅಂತಾನೆ ಹೇಳ್ಬೋದು. ಇನ್ನು ಚೆನ್ನೈ ತಂಡವನ್ನು ಬಿಡಲು ಕೂಡ ಜಡೇಜಾ ಆದ್ರೆ ನಿರ್ಧಾರ ಮಾಡಿದ್ದಾರೆ ಅಂತ ಅಪ್ಡೇಟ್ ಆದ್ರೆ ಬಂದಿದೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ಏನೆಲ್ಲ ಆಗಿತ್ತು ಮತ್ತು ಹಿಂದೆಲ್ಲ ಏನೆಲ್ಲ ರವೀಂದ್ರ ಜಡೇಜಾ ಹೇಳಿದ್ರ ಅಂತ ನೋಡೋದಾಯ್ತು ಅಂತಂದ್ರೆ 2022ರಲ್ಲಿ ರವೀಂದ್ರ ಜಡೇಜಾ ಒಂದು ಸ್ಟೇಟ್ಮೆಂಟ್ ಆದ್ರೆ ಮತ್ತು ಹೇಳಿಕೆ ಆದ್ರೆ ಕೊಟ್ಟಿದ್ರು. ಕೊನೆಯವರೆಗೂ ನಾನು ಚೆನ್ನೈ ತಂಡದ ಪರವಾಗಿ ಆಡುತ್ತೇನೆ ಮತ್ತು ಅದು ನನ್ನ ದೊಡ್ಡ ಆಸೆ. ಯಾಕೆಂದ್ರೆ ಚೆನ್ನೈ ಹೊರತಾಗಿ ನಾನು ಬೇರೆ ಯಾವುದೇ ತಂಡಕ್ಕೂ ಆಡಲು ಮತ್ತು ಆಡುವುದು ನಾನು ಬಯಸೋದಿಲ್ಲ ಮತ್ತು ಆಡಲು ಊಹಿಸಲು ಸಾಧ್ಯವಿಲ್ಲ ಮತ್ತು ಅದು ನನ್ನ IPL ಕೆರಿಯರ್ ಆಗುವುದಿಲ್ಲ ಅಂತಂದು ಜಡೇಜಾ ಅವರಾದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು. ಆದ್ರೆ ಇದೀಗ ಆ ಮಾತನ್ನ ತಿರಸ್ಕರಿಸಿದೆ ಅಂತಾನೆ ಹೇಳ್ಬೋದು ಚೆನ್ನೈ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಜಡೇಜಾ ಅವರನ್ನಾದ್ರೆ ಬಿಡೋಕೆ ಆದ್ರೆ ರೆಡಿ ಆಗಿದ್ದಾರೆ. 2024ರ IPL ಫೈನಲ್ ಅಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಕಪ್ ಗೆಲ್ಲಲು ಪ್ರಮುಖ ಕಾರಣ ಅಂತಂದ್ರೆ ಅದು ರವೀಂದ್ರ ಜಡೇಜಾ. ಯಾಕಂತಂದ್ರೆ ಕೊನೆ 2 ಬಾಲ್ ಅಲ್ಲಿ 10 ರನ್ ಬೇಕಾಗಿರುತ್ತೆ. ಆವಾಗ ಒಂದು 4 ಮತ್ತು ಒಂದು 6 ಹೊಡೆಯುವ ಮೂಲಕ ರವೀಂದ್ರ ಜಡೇಜಾ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಕಪ್ ಕೂಡ ಗೆಲ್ಲಿಸಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮತ್ತು ಯಾವ ಕರುಣೆ ತೋರದೆ ಜಡೇಜಾ ಅವರನ್ನಾದ್ರೆ ಇದೀಗ ರಿಲೀಸ್ ಆದ್ರೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಜಡೇಜಾ ಅವರು ಕೂಡ ಸ್ವಲ್ಪ ಮನಸ್ತಾಪವನ್ನು ತೋರಿ ಮತ್ತು ಜಡೇಜಾ ಅವರು ಕೂಡ ಇದೀಗ ಹೊರಗಡೆ ಬರಲು ರೆಡಿ ಆಗಿದ್ದಾರೆ. ಅಷ್ಟಕ್ಕೂ ಧೋನಿ ಇದ್ರ ಬಗ್ಗೆ ಏನೆಲ್ಲ ಮಾತನಾಡ್ತಿದ್ದಾರೆ ಅಂತಂದ್ರೆ ಕೆಲವು ಅಪ್ಡೇಟ್ ಮತ್ತು ರೂಮರ್ಸ್ ಗಳಿಂದ ಬಂದಿರೋ ಮಾಹಿತಿಗಳ ಪ್ರಕಾರ ಸಂಜು ಸ್ಯಾಮ್ಸನ್ ನಮಗೆ ಬೇಕಾಗಿದೆ ಮತ್ತು ಮುಂದಿನ ಸೀಸನ್ಗಾಗಿ ನಾವು ನಾಯಕನನ್ನು ಹುಡುಕಾಡುತ್ತಿದ್ದೇವೆ ಮತ್ತು ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ನಮಗೆ ಬೇಕೇ ಬೇಕು. ಇನ್ನು ಚೆನ್ನೈನ ನಾಯಕ ಆಗಿರುವಂತಹ ರುತುರಾಜ್ ಗಾಯಕ್ವಾಡ್ ಮತ್ತು MS ಧೋನಿ ಇವರಿಬ್ಬರು ಸಹ ಜಡೇಜಾ ಜೊತೆ ಮಾತುಕತೆ ಆದ್ರೆ ಆಡಿದ್ದಾರಂತೆ. ನಿನಗೇನ್ ಅನಿಸ್ತಾ ಇದೆ ರವೀಂದ್ರ ಜಡೇಜಾ ಅವರೇ, ನೀವು ರಾಜಸ್ಥಾನ್ಗೆ ಹೋಗ್ತೀರಾ ಅಂತ ಕೇಳಿದ್ದಾರೆ ಅಂತ ಅಪ್ಡೇಟ್ ಆದ್ರೆ ಬಂದಿದೆ ಅಂತಾನೆ ಹೇಳ್ಬೋದು. ಅವರು ಮನಸ್ತಾಪ ಮಾಡಿಕೊಂಡು ಇದೀಗ ರಾಜಸ್ಥಾನ ರಾಯಲ್ಸ್ಗೆ ಹೋಗಲು ರೆಡಿ ಆಗಿದ್ದಾರೆ ಅಂತ ಅಪ್ಡೇಟ್ ಆದ್ರೆ ಬರ್ತಾ ಇದೆ. ಇದು ಒಂದೇನಪ್ಪ ಅಂತಂದ್ರೆ ಇಲ್ಲಿ ಜಡೇಜಾ ಅವರಿಗೆ ತುಂಬಾನೇ ಮೋಸ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆವಾಗ ಒಂದ್ ಟೈಮ್ ನಲ್ಲಿ ರೈನಾಗೂ ಕೂಡ ಅದೇ ತರ ಮೋಸ ಮಾಡಿದ್ರು, ಇದೀಗ ಜಡೇಜಾಗೂ ಕೂಡ ಅದೇ ತರ ಆದ್ರೆ ಮೋಸ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಪ್ರಕಾರ ಜಡೇಜಾ ಅವ್ರನ್ನ ಬಿಡ್ತಾ ಇರೋದು ಹೇಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.